ವಿಧಾನಸೌಧದ ಮುಂದೆ ಬನ್ನಿ. ಕರೆದದ್ದು ಆರ್ಸಿಬಿ ಅಲ್ಲ ವೀಕ್ಷಕರೇ, ಕರೆದದ್ದು ನಮ್ಮದೇ ಸರ್ಕಾರ. ನಮ್ಮದೇ ಸರ್ಕಾರ. ಪ್ರಶ್ನೆ ಕೇಳಬಾರ್ದ ನಾವೀಗ? ತಲೆದಂಡ ಆಗಿದ್ಯಾರು? ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದ ಪೊಲೀಸರು ಹಗಲು ರಾತ್ರಿ ನಿದ್ದೆ ಬಿಟ್ಟು ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದ ಪೊಲೀಸರ ತಲೆದಂಡ ಮಾಡ್ತೀರಿ. ಯಾರದ್ದೋ ಶೋಕಿ, ಇನ್ಯಾರಿಗೂ ಶಿಕ್ಷೆನಾ? ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಉತ್ತರ ಕೊಡಲೇಬೇಕಾಗಿರೋ ಪ್ರಶ್ನೆ ಇದು. ಯಾರದ್ದೋ ಶೋಕಿ, ಇನ್ಯಾರಿಗೋ ಶಿಕ್ಷೆನಾ? ಭದ್ರತಾ ವೈಫಲ್ಯ ಅನ್ನೋ ಕಾರಣ ಕೊಟ್ಟು ಪೊಲೀಸರನ್ನ ಅಮಾನತು ಮಾಡಿದ್ರಲ್ಲ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು, ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು. ಹಾಗೆ ಕ್ರೀಡಾಂಗಣದ ಮುಂದೆ ಬನ್ನಿ, ವಿಧಾನಸೌಧದ ಮುಂದೆ ಬನ್ನಿ. ಕರೆದದ್ದು ಆರ್ಸಿಬಿ ಅಲ್ಲ ವೀಕ್ಷಕರೇ, ಕರೆದದ್ದು ನಮ್ಮದೇ ಸರ್ಕಾರ. ನಮ್ಮದೇ ಸರ್ಕಾರ. ಪ್ರಶ್ನೆ ಕೇಳಬಾರ್ದ ನಾವೀಗ? ತಲೆದಂಡ ಆಗಿದ್ಯಾರು? ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದ ಪೊಲೀಸರು ಹಗಲು ರಾತ್ರಿ ನಿದ್ದೆ ಬಿಟ್ಟು ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದ ಪೊಲೀಸರ ತಲೆದಂಡ ಮಾಡ್ತೀರಿ. ಯಾರದ್ದೋ ಶೋಕಿ, ಇನ್ಯಾರಿಗೂ ಶಿಕ್ಷೆನಾ? ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಉತ್ತರ ಕೊಡಲೇಬೇಕಾಗಿರೋ ಪ್ರಶ್ನೆ ಇದು. ಯಾರದ್ದೋ ಶೋಕಿ, ಇನ್ಯಾರಿಗೋ ಶಿಕ್ಷೆನಾ? ಭದ್ರತಾ ವೈಫಲ್ಯ ಅನ್ನೋ ಕಾರಣ ಕೊಟ್ಟು ಪೊಲೀಸರನ್ನ ಅಮಾನತು ಮಾಡಿದ್ರಲ್ಲ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು, ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು. ಹಾಗೆ ಕ್ರೀಡಾಂಗಣದ ಮುಂದೆ ಬನ್ನಿ, ವಿಧಾನಸೌಧದ ಮುಂದೆ ಬನ್ನಿ. ಕರೆದದ್ದು ಆರ್ಸಿಬಿ ಅಲ್ಲ ವೀಕ್ಷಕರೇ, ಕರೆದದ್ದು ನಮ್ಮದೇ ಸರ್ಕಾರ. ನಮ್ಮದೇ ಸರ್ಕಾರ. ಪ್ರಶ್ನೆ ಕೇಳಬಾರ್ದ ನಾವೀಗ? ತಲೆದಂಡ ಆಗಿದ್ಯಾರು? ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದ ಪೊಲೀಸರು ಹಗಲು ರಾತ್ರಿ ನಿದ್ದೆ ಬಿಟ್ಟು ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದ ಪೊಲೀಸರ ತಲೆದಂಡ ಮಾಡ್ತೀರಿ. ಯಾರದ್ದೋ ಶೋಕಿ, ಇನ್ಯಾರಿಗೂ ಶಿಕ್ಷೆನಾ? ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಉತ್ತರ ಕೊಡಲೇಬೇಕಾಗಿರೋ ಪ್ರಶ್ನೆ ಇದು. ಯಾರದ್ದೋ ಶೋಕಿ, ಇನ್ಯಾರಿಗೋ ಶಿಕ್ಷೆನಾ? ಭದ್ರತಾ ವೈಫಲ್ಯ ಅನ್ನೋ ಕಾರಣ ಕೊಟ್ಟು ಪೊಲೀಸರನ್ನ ಅಮಾನತು ಮಾಡಿದ್ರಲ್ಲ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು, ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು. ಹಾಗೆ ಕ್ರೀಡಾಂಗಣದ ಮುಂದೆ ಬನ್ನಿ, ವಿಧಾನಸೌಧದ ಮುಂದೆ ಬನ್ನಿ. ಕರೆದದ್ದು ಆರ್ಸಿಬಿ ಅಲ್ಲ ವೀಕ್ಷಕರೇ, ಕರೆದದ್ದು ನಮ್ಮದೇ ಸರ್ಕಾರ. ನಮ್ಮದೇ ಸರ್ಕಾರ. ಪ್ರಶ್ನೆ ಕೇಳಬಾರ್ದ ನಾವೀಗ? ತಲೆದಂಡ ಆಗಿದ್ಯಾರು? ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದ ಪೊಲೀಸರು ಹಗಲು ರಾತ್ರಿ ನಿದ್ದೆ ಬಿಟ್ಟು ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದ ಪೊಲೀಸರ ತಲೆದಂಡ ಮಾಡ್ತೀರಿ. ಯಾರದ್ದೋ ಶೋಕಿ, ಇನ್ಯಾರಿಗೂ ಶಿಕ್ಷೆನಾ? ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಉತ್ತರ ಕೊಡಲೇಬೇಕಾಗಿರೋ ಪ್ರಶ್ನೆ ಇದು. ಯಾರದ್ದೋ ಶೋಕಿ, ಇನ್ಯಾರಿಗೋ ಶಿಕ್ಷೆನಾ? ಭದ್ರತಾ ವೈಫಲ್ಯ ಅನ್ನೋ ಕಾರಣ ಕೊಟ್ಟು ಪೊಲೀಸರನ್ನ ಅಮಾನತು ಮಾಡಿದ್ರಲ್ಲ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು, ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು. ಹಾಗೆ ಕ್ರೀಡಾಂಗಣದ ಮುಂದೆ ಬನ್ನಿ, ವಿಧಾನಸೌಧದ ಮುಂದೆ ಬನ್ನಿ. ಕರೆದದ್ದು ಆರ್ಸಿಬಿ ಅಲ್ಲ ವೀಕ್ಷಕರೇ, ಕರೆದದ್ದು ನಮ್ಮದೇ ಸರ್ಕಾರ. ನಮ್ಮದೇ ಸರ್ಕಾರ. ಪ್ರಶ್ನೆ ಕೇಳಬಾರ್ದ ನಾವೀಗ? ತಲೆದಂಡ ಆಗಿದ್ಯಾರು? ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದ ಪೊಲೀಸರು ಹಗಲು ರಾತ್ರಿ ನಿದ್ದೆ ಬಿಟ್ಟು ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದ ಪೊಲೀಸರ ತಲೆದಂಡ ಮಾಡ್ತೀರಿ. ಯಾರದ್ದೋ ಶೋಕಿ, ಇನ್ಯಾರಿಗೂ ಶಿಕ್ಷೆನಾ? ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಉತ್ತರ ಕೊಡಲೇಬೇಕಾಗಿರೋ ಪ್ರಶ್ನೆ ಇದು. ಯಾರದ್ದೋ ಶೋಕಿ, ಇನ್ಯಾರಿಗೋ ಶಿಕ್ಷೆನಾ? ಭದ್ರತಾ ವೈಫಲ್ಯ ಅನ್ನೋ ಕಾರಣ ಕೊಟ್ಟು ಪೊಲೀಸರನ್ನ ಅಮಾನತು ಮಾಡಿದ್ರಲ್ಲ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು, ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು. ಹಾಗೆ ಕ್ರೀಡಾಂಗಣದ ಮುಂದೆ ಬನ್ನಿ, ವಿಧಾನಸೌಧದ ಮುಂದೆ ಬನ್ನಿ. ಕರೆದದ್ದು ಆರ್ಸಿಬಿ ಅಲ್ಲ ವೀಕ್ಷಕರೇ, ಕರೆದದ್ದು ನಮ್ಮದೇ ಸರ್ಕಾರ. ನಮ್ಮದೇ ಸರ್ಕಾರ. ಪ್ರಶ್ನೆ ಕೇಳಬಾರ್ದ ನಾವೀಗ? ತಲೆದಂಡ ಆಗಿದ್ಯಾರು? ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದ ಪೊಲೀಸರು ಹಗಲು ರಾತ್ರಿ ನಿದ್ದೆ ಬಿಟ್ಟು ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದ ಪೊಲೀಸರ ತಲೆದಂಡ ಮಾಡ್ತೀರಿ. ಯಾರದ್ದೋ ಶೋಕಿ, ಇನ್ಯಾರಿಗೂ ಶಿಕ್ಷೆನಾ? ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಉತ್ತರ ಕೊಡಲೇಬೇಕಾಗಿರೋ ಪ್ರಶ್ನೆ ಇದು. ಯಾರದ್ದೋ ಶೋಕಿ, ಇನ್ಯಾರಿಗೋ ಶಿಕ್ಷೆನಾ? ಭದ್ರತಾ ವೈಫಲ್ಯ ಅನ್ನೋ ಕಾರಣ ಕೊಟ್ಟು ಪೊಲೀಸರನ್ನ ಅಮಾನತು ಮಾಡಿದ್ರಲ್ಲ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು, ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು. ಹಾಗೆ ಕ್ರೀಡಾಂಗಣದ ಮುಂದೆ ಬನ್ನಿ, ವಿಧಾನಸೌಧದ ಮುಂದೆ ಬನ್ನಿ. ಕರೆದದ್ದು ಆರ್ಸಿಬಿ ಅಲ್ಲ ವೀಕ್ಷಕರೇ, ಕರೆದದ್ದು ನಮ್ಮದೇ ಸರ್ಕಾರ. ನಮ್ಮದೇ ಸರ್ಕಾರ. ಪ್ರಶ್ನೆ ಕೇಳಬಾರ್ದ ನಾವೀಗ? ತಲೆದಂಡ ಆಗಿದ್ಯಾರು? ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದ ಪೊಲೀಸರು ಹಗಲು ರಾತ್ರಿ ನಿದ್ದೆ ಬಿಟ್ಟು ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದ ಪೊಲೀಸರ ತಲೆದಂಡ ಮಾಡ್ತೀರಿ. ಯಾರದ್ದೋ ಶೋಕಿ, ಇನ್ಯಾರಿಗೂ ಶಿಕ್ಷೆನಾ? ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಉತ್ತರ ಕೊಡಲೇಬೇಕಾಗಿರೋ ಪ್ರಶ್ನೆ ಇದು. ಯಾರದ್ದೋ ಶೋಕಿ, ಇನ್ಯಾರಿಗೋ ಶಿಕ್ಷೆನಾ? ಭದ್ರತಾ ವೈಫಲ್ಯ ಅನ್ನೋ ಕಾರಣ ಕೊಟ್ಟು ಪೊಲೀಸರನ್ನ ಅಮಾನತು ಮಾಡಿದ್ರಲ್ಲ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು, ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು. ಹಾಗೆ ಕ್ರೀಡಾಂಗಣದ ಮುಂದೆ ಬನ್ನಿ,
ವಿಧಾನಸೌಧದ ಮುಂದೆ ಬನ್ನಿ, ಕರೆದದ್ದು ಆರ್ಸಿಬಿ ಅಲ್ಲ ವೀಕ್ಷಕರೇ, ಕರೆದದ್ದು ನಮ್ಮದೇ ಸರ್ಕಾರ. ನಮ್ಮದೇ ಸರ್ಕಾರ. ಪ್ರಶ್ನೆ ಕೇಳಬಾರ್ದ ನಾವೀಗ? ತಲೆದಂಡ ಆಗಿದ್ಯಾರು? ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದ ಪೊಲೀಸರು ಹಗಲು ರಾತ್ರಿ ನಿದ್ದೆ ಬಿಟ್ಟು ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದ ಪೊಲೀಸರ ತಲೆದಂಡ ಮಾಡ್ತೀರಿ. ಯಾರದ್ದೋ ಶೋಕಿ ಇನ್ಯಾರಿಗೂ ಶಿಕ್ಷೆನಾ? ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಉತ್ತರ ಕೊಡಲೇಬೇಕಾಗಿರೋ ಪ್ರಶ್ನೆ ಇದು. ಯಾರದ್ದೋ ಶೋಕಿ ಇನ್ಯಾರಿಗೋ ಶಿಕ್ಷೆನಾ? ಭದ್ರತಾ ವೈಫಲ್ಯ ಅನ್ನೋ ಕಾರಣ ಕೊಟ್ಟು ಪೊಲೀಸರನ್ನ ಅಮಾನತು ಮಾಡಿದ್ರಲ್ಲ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು, ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು. ಹಾಗೆ ಕ್ರೀಡಾಂಗಣದ ಮುಂದೆ ಬನ್ನಿ, ವಿಧಾನಸೌಧದ ಮುಂದೆ ಬನ್ನಿ, ಕರೆದದ್ದು ಆರ್ಸಿಬಿ ಅಲ್ಲ ವೀಕ್ಷಕರೇ, ಕರೆದದ್ದು ನಮ್ಮದೇ ಸರ್ಕಾರ. ನಮ್ಮದೇ ಸರ್ಕಾರ. ಪ್ರಶ್ನೆ ಕೇಳಬಾರ್ದ ನಾವೀಗ? ತಲೆದಂಡ ಆಗಿದ್ಯಾರು? ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದ ಪೊಲೀಸರು ಹಗಲು ರಾತ್ರಿ ನಿದ್ದೆ ಬಿಟ್ಟು ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದ ಪೊಲೀಸರ ತಲೆದಂಡ ಮಾಡ್ತೀರಿ. ಯಾರದ್ದೋ ಶೋಕಿ ಇನ್ಯಾರಿಗೂ ಶಿಕ್ಷೆನಾ? ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಉತ್ತರ ಕೊಡಲೇಬೇಕಾಗಿರೋ ಪ್ರಶ್ನೆ ಇದು. ಯಾರದ್ದೋ ಶೋಕಿ ಇನ್ಯಾರಿಗೋ ಶಿಕ್ಷೆನಾ? ಭದ್ರತಾ ವೈಫಲ್ಯ ಅನ್ನೋ ಕಾರಣ ಕೊಟ್ಟು ಪೊಲೀಸರನ್ನ ಅಮಾನತು ಮಾಡಿದ್ರಲ್ಲ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು, ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು. ಹಾಗೆ ಕ್ರೀಡಾಂಗಣದ ಮುಂದೆ ಬನ್ನಿ, ವಿಧಾನಸೌಧದ ಮುಂದೆ ಬನ್ನಿ, ಕರೆದದ್ದು ಆರ್ಸಿಬಿ ಅಲ್ಲ ವೀಕ್ಷಕರೇ, ಕರೆದದ್ದು ನಮ್ಮದೇ ಸರ್ಕಾರ. ನಮ್ಮದೇ ಸರ್ಕಾರ. ಪ್ರಶ್ನೆ ಕೇಳಬಾರ್ದ ನಾವೀಗ? ತಲೆದಂಡ ಆಗಿದ್ಯಾರು? ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದ ಪೊಲೀಸರು ಹಗಲು ರಾತ್ರಿ ನಿದ್ದೆ ಬಿಟ್ಟು ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದ ಪೊಲೀಸರ ತಲೆದಂಡ ಮಾಡ್ತೀರಿ. ಯಾರದ್ದೋ ಶೋಕಿ ಇನ್ಯಾರಿಗೂ ಶಿಕ್ಷೆನಾ? ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಉತ್ತರ ಕೊಡಲೇಬೇಕಾಗಿರೋ ಪ್ರಶ್ನೆ ಇದು. ಯಾರದ್ದೋ ಶೋಕಿ ಇನ್ಯಾರಿಗೋ ಶಿಕ್ಷೆನಾ? ಭದ್ರತಾ ವೈಫಲ್ಯ ಅನ್ನೋ ಕಾರಣ ಕೊಟ್ಟು ಪೊಲೀಸರನ್ನ ಅಮಾನತು ಮಾಡಿದ್ರಲ್ಲ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು, ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು. ಹಾಗೆ ಕ್ರೀಡಾಂಗಣದ ಮುಂದೆ ಬನ್ನಿ, ವಿಧಾನಸೌಧದ ಮುಂದೆ ಬನ್ನಿ, ಕರೆದದ್ದು ಆರ್ಸಿಬಿ ಅಲ್ಲ ವೀಕ್ಷಕರೇ, ಕರೆದದ್ದು ನಮ್ಮದೇ ಸರ್ಕಾರ. ನಮ್ಮದೇ ಸರ್ಕಾರ. ಪ್ರಶ್ನೆ ಕೇಳಬಾರ್ದ ನಾವೀಗ? ತಲೆದಂಡ ಆಗಿದ್ಯಾರು? ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದ ಪೊಲೀಸರು ಹಗಲು ರಾತ್ರಿ ನಿದ್ದೆ ಬಿಟ್ಟು ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದ ಪೊಲೀಸರ ತಲೆದಂಡ ಮಾಡ್ತೀರಿ. ಯಾರದ್ದೋ ಶೋಕಿ ಇನ್ಯಾರಿಗೂ ಶಿಕ್ಷೆನಾ? ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಉತ್ತರ ಕೊಡಲೇಬೇಕಾಗಿರೋ ಪ್ರಶ್ನೆ ಇದು. ಯಾರದ್ದೋ ಶೋಕಿ ಇನ್ಯಾರಿಗೋ ಶಿಕ್ಷೆನಾ? ಭದ್ರತಾ ವೈಫಲ್ಯ ಅನ್ನೋ ಕಾರಣ ಕೊಟ್ಟು ಪೊಲೀಸರನ್ನ ಅಮಾನತು ಮಾಡಿದ್ರಲ್ಲ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು, ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು. ಹಾಗೆ ಕ್ರೀಡಾಂಗಣದ ಮುಂದೆ ಬನ್ನಿ, ವಿಧಾನಸೌಧದ ಮುಂದೆ ಬನ್ನಿ, ಕರೆದದ್ದು ಆರ್ಸಿಬಿ ಅಲ್ಲ ವೀಕ್ಷಕರೇ, ಕರೆದದ್ದು ನಮ್ಮದೇ ಸರ್ಕಾರ. ನಮ್ಮದೇ ಸರ್ಕಾರ. ಪ್ರಶ್ನೆ ಕೇಳಬಾರ್ದ ನಾವೀಗ? ತಲೆದಂಡ ಆಗಿದ್ಯಾರು? ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದ ಪೊಲೀಸರು ಹಗಲು ರಾತ್ರಿ ನಿದ್ದೆ ಬಿಟ್ಟು ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದ ಪೊಲೀಸರ ತಲೆದಂಡ ಮಾಡ್ತೀರಿ. ಯಾರದ್ದೋ ಶೋಕಿ ಇನ್ಯಾರಿಗೂ ಶಿಕ್ಷೆನಾ? ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಉತ್ತರ ಕೊಡಲೇಬೇಕಾಗಿರೋ ಪ್ರಶ್ನೆ ಇದು. ಯಾರದ್ದೋ ಶೋಕಿ ಇನ್ಯಾರಿಗೋ ಶಿಕ್ಷೆನಾ? ಭದ್ರತಾ ವೈಫಲ್ಯ ಅನ್ನೋ ಕಾರಣ ಕೊಟ್ಟು ಪೊಲೀಸರನ್ನ ಅಮಾನತು ಮಾಡಿದ್ರಲ್ಲ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು, ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು.